ಬೇಲೂರು ತಾಲೂಕಿನ ಆತ್ಮೀಯ ರೈತ ಬಂಧುಗಳೇ, ನಾವೀಗ ಹೆಮ್ಸಂದಿ ಗ್ರಾಮದಲ್ಲಿ ಹಸಿರು ಮೆಣಸಿನ್ಕಾಯಿ ಗಿಡ ನೋಡೋಣ ಅಂತೇಳಿ ಬಂದಿದ್ದೀವಿ. ಇವರು ನಮ್ಮ ಜೊತೆಗಿದ್ದಾರೆ ರವಿ ಅಣ್ಣ ಅಂತೇಳಿ. ಸುಮಾರು 6 ವರ್ಷದಿಂದ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಲ್ಲಿ ಔಷಧಿ ಗೊಬ್ಬರ ಬೀಜಗಳನ್ನೆಲ್ಲ ತಗೊಂಡು ಬೆಳೆ ಮಾಡ್ತಾ ಬಂದಿದ್ದಾರೆ. ನೋಡಿ, ಮೆಣಸಿನ ಗಿಡದ್ದು ರಿಸಲ್ಟು ನಾವು 2 ಸ್ಪ್ರೇ ಕೊಟ್ಟಿದ್ದೀವಿ ಅಷ್ಟೇ. ಇಲ್ಲಿ ತನಕ ಕೊಟ್ಟಿದ್ದು ಎಷ್ಟು ಸ್ಪ್ರೇ ರವಿಯಣ್ಣ? 2 ಸ್ಪ್ರೇ ಮಾಡಿರೋದು. ಕೆಲವರೆಲ್ಲ 5-6 ಸ್ಪ್ರೇ ಮಾಡಿದ್ದೀವಿ, ವಾರಕ್ಕೊಂದ್ಸಲಿ ಸ್ಪ್ರೇ ಮಾಡಿದ್ದೀವಿ ಅಂತಾರೆ. ನೋಡಿ, ನಾವು ಕೊಟ್ಟಿರೋದು 2 ಸ್ಪ್ರೇ. ನೋಡಿ ಯಾವ ಪ್ರಮಾಣದಲ್ಲಿ ಬೆಳೆ ಬಂದಿದೆ. ಜೊತೆಗೆ ಮುದ್ರಗುಡಿನ ಗಮನಿಸ್ರಿ. ಮುದ್ರಗುಡಿ ರೈತ ಬಂಧುಗಳು ಮುದ್ರಗುಡಿನ ಗಮನಿಸಬೇಕು. ಏನು ಮುದ್ರಗುಡಿ ಬಂದಿಲ್ಲ. ನೋಡಿ, 2 ಸ್ಪ್ರೇ ಕೊಟ್ಟಿರೋದು. ಜೊತೆಗೆ ಈ ಥರ ಬಂದಿದೆ ಮೆಣಸಿನ ಗಿಡ. ಹಾಗೆ ರೈತ ಬಂಧುಗಳು ರವಿ ಅಣ್ಣ ಏನು ಹೇಳೋಕ್ಕೆ ಹೇಳ್ತಾ ಬಿಡ್ತೀರಾ? ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸ್ ಬಗ್ಗೆ ಆಗಲಿ, ಔಷಧಿ ಬಗ್ಗೆ ಆಗಲಿ, ಇದು ಬೇಲೂರು ತಾಲೂಕಿನ ರೈತರುಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ಸುಮಾರು ಒಂದು 5-6 ವರ್ಷದಿಂದ ಅಲ್ಲೇ ಔಷಧಿ ತರ್ತಾ ಇದ್ದೀವಿ ದಾಸೇಗೌಡ ಪ್ಲಾಂಟರ್ ಸರ್ವಿಸಲ್ಲಿ. ಯಾವಾಗಲೂ ಅಷ್ಟೇ. ಈಗ 2 ಔಷಧಿ 2 ಗೊಬ್ಬರ ಕೊಟ್ಟಿರೋದು ಅಷ್ಟೇ ನಾವು. ಹಂಗಾಗಿ ಬೆಳೆ ಉತ್ತಮ ಬಂದಿದೆ. ನೆನ್ನೆನೂ ಕುಯ್ದಿವಿ ಕಾಯಿ ನೆನ್ನೆ ಕುಯ್ದಿದ್ದಾರೆ. ಕಾಯಿಗಳು ಇಷ್ಟೊಂದಿದ್ದಾವೆ. ರೈತರುಗಳಿಗೆ ಮೆಣಸಿನ ಗಿಡಕ್ಕೆ, ಶುಂಠಿಗೆ, ಬೇರೆ ಬೆಳೆಗಳಿಗೆ ಔಷಧಿ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸ್ ತಗೊಳ್ಳೋದ್ರಿಂದ ಅವ್ರ ಬೆಳೆ ಉತ್ತಮ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀರಾ ರವಿ ಅಣ್ಣ? ಹೌದು, ನಿಜ, ಸತ್ಯ. ದಾಸೇಗೌಡ ಪ್ಲಾಂಟರ್ ಸರ್ವಿಸಲ್ಲಿ ನಾವು ಯಾವಾಗಲೂ ಜನ ಕರ್ಕೊಂಡೋಗಿ ಅಲ್ಲೇ ತರ್ತಾ ಇರೋದು ಔಷಧಿನೂ ಇದನ್ನೇ. ಆತ್ಮೀಯ ರೈತ ಬಂಧುಗಳೇ, ಹಸಿರು ಮೆಣಸಿನಕಾಯಿ ಬೆಳೆದಿರೋಂಥ ರೈತ ಬಂಧುಗಳಿಗೆ ವಿಡಿಯೋಸ್ನ ಶೇರ್ ಮಾಡಿ, ಗ್ರೂಪ್ಗಳಿಗೆ ಶೇರ್ ಮಾಡಿ. ನಮಗೂ ವ್ಯಾಪಾರಕ್ಕೆ ಶಕ್ತಿ ತುಂಬ್ದಂಗೆ ಆಗುತ್ತೆ, ನಮಗೂ ನಮ್ಮ ಬದುಕಿಗೂ ಸಹಾಯ ಮಾಡ್ದಂಗೆ ಆಗುತ್ತೆ ಅಂತ ನಾನು ಹೇಳ್ತಾ ರವಿಯಣ್ಣನ ಜೊತೆ 2 ಮಾತು ನಿಲ್ಲಿಸ್ತೀನಿ. ನೋಡಪ್ಪ ಇಲ್ಲಿ.